नमस्कार, सुधि समय में आपका स्वागत है। आज दिन भर की तमाम खबरों के साथ मैं हूं प्रशांत कुमार। तो आइए शुरू करते हैं आज की कुछ खास खबरों के साथ। नीलदंड के 100 मीटर के दायरे में 4G अनियमित वाईफाई सौकर्य, रेलवे स्टेशन में सांसद भगवत खुबाजी द्वारा उद्घाटन। नगर पालिका अध्यक्ष शालिनी राजू चिंतामणि जी द्वारा जिला रंग मंदिर में कन्नड़ और सांस्कृतिक विभाग के महिला सांस्कृतिक उत्सव का उद्घाटन। प्रतापनगर के वार्ड नंबर 17 में HKIDB के तहत सचिव रहीम खान जी के अनुदान में 10 लाख की अभिवृद्धि कामगारी को कांग्रेस मुखंड अजीज खान जी द्वारा उद्घाटन। स्पर्श पब्लिक स्कूल के आईटेक कंप्यूटर सेंटर बीदर इनके सहयोग में महाउत्सव मेला के तहत मेहंदी, रंगोली, चित्रकला स्पर्धा का आयोजन। कन्नड़ भवन, पत्रिका भवन तथा 1 महीने के अंदर विमानयान आरंभ, सचिव श्री बंडेप्पा खाशमपुरे। अब समाचार विस्तार से। बीदर रेलवे स्टेशन में सांसद भगवत खुबाजी द्वारा बीदर, खानापुर, हलबरगा, भालकी तथा कमलनगर रेलवे स्टेशनों में लागू किए गए वाईफाई योजना को एक साथ चालित किया गया। इन सभी रेलवे स्टेशनों के 100 मीटर के दायरे में इंटरनेट को इस्तेमाल करने वाले सभी प्रयाणिक इस वाईफाई की 4G अनियमित इंटरनेट सेवा का उपयोग विशेष रूप से विद्यार्थी तथा युवा पीढ़ी के लोग लेने के लिए सचिव द्वारा कहा गया। ಆಧುನಿಕ ತಂತ್ರಜ್ಞಾನವಾದಂತ ವೈಫೈ ಕೂಡ ನಮ್ಮ ರೈಲ್ ಪ್ರಯಾಣಿಕರಿಗೆ ನಾವು ಒದಗಿಸಿಕೊಡಬೇಕು. ಮೊದಲು ಏನಿತ್ತು, ಕೇವಲ ಒಂದು ಅತಿ ಕಡು ಬಡವರು ಪ್ರವಾಸ ಮಾಡುವಂತದ್ದನ್ನ ನಮ್ಮ ಭಾರತೀಯರಲ್ಲಿ ಮನೋಭಾವನೆ ಆಗಿತ್ತು. ಆದರೆ ರೈಲ್ವೆ ಜಗತ್ತಿನಲ್ಲಿ ಅತಿ ಸೊಫಿಸ್ಟಿಕೇಟೆಡ್ ಮೋಡ್ ಆಫ್ ಟ್ರಾವೆಲ್ ಏನಿದೆ ರೈಲ್ವೆ ಇದೆ. ಹೀಗಾಗಿ ಆ ಪರಿಕಲ್ಪನೆಯಲ್ಲಿ ಕಡಿಮೆ ದರದಲ್ಲಿ ಭಾರತದ ನಾಗರಿಕರಿಗೆ ಆ ಸವಲತ್ತನ್ನು ಒದಗಿಸ್ಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಬಹಳಷ್ಟು ಕಡೆ ಎಲ್ಲ ತಂತ್ರಜ್ಞಾನ ಅದನ್ನು ಬಳಸಿದ್ರು ಕೂಡ ನಮ್ಮಲ್ಲಿ ಗೊತ್ತಾ ನಮ್ಮ ಬೀದರಿನ ಪ್ರಯಾಣಿಕರಿಗೆ ಒಂದು ಸೋಲಿನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ಕಳೆದ 4.5 ವರ್ಷದಲ್ಲಿ ತಾವು ನೋಡಿರ್ಬೋದು, ಇಲ್ಲಿ ಮತ್ತೊಂದು ಒಂದು ಕೌಂಟರ್, ಟಿಕೆಟ್ ಕೌಂಟರ್ ಇದ್ದಿದ್ದು 2ನೇ ಕೌಂಟರ್ ಮಾಡಿದ್ದೀವಿ. ಈಗ ಎಕ್ಸ್ಕಲೇಟರ್ ಕೂಡ ಇಲ್ಲಿ ಪ್ರಪೋಸಲ್ ಇದೆ, ಅದು ಕೂಡ ಸ್ಯಾಂಕ್ಷನ್ ಹಂತಕ್ಕೆ ಬರ್ತದೆ. ಕಮಲ್ನಗರ್ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ಅಲ್ಲಿ ಕೂಡ ಒಂದು FOT ಫುಟ್ ಓವರ್ ಬ್ರಿಡ್ಜ್ ಕೂಡ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ಬೀದರ್ ಕಲಬುರಗಿ ಲೈನ್ ಕೂಡ ಸ್ವಲ್ಪ ದಿವಸದಲ್ಲಿ ವಿದ್ಯುತ್ಕರಣ ಇದನ್ನು ಆಗ್ತದ, ಅದನ್ನು ಆಗ್ತದ. ವಿಕಾರಾಬಾದ್ ಪರ್ಲಿನೂ ಆಗ್ತದ, ಬೀದರ್ ಗುಲ್ಬರ್ಗನು ಆಗ್ತದ. ಹೀಗಾಗಿ ದೇಶದಲ್ಲಿ ರೈಲ್ವೆದಲ್ಲಿ ಎಷ್ಟು ಸವಲತ್ತುಗಳನ್ನು ಕೊಡಬೇಕಾಗಿದೆ, ಆ ಎಲ್ಲ ಸವಲತ್ತುಗಳು ನಮ್ಮ ಬೀದರಿಗೆ ಬರ್ತಾ ಇದ್ದೇವೆ ಅನ್ನಕ್ಕೆ ನಮ್ಮ ಬೀದರ್ ನಾಗರಿಕ ಇವತ್ತು ಸಂತೋಷದಿಂದ ಮಾತಾಡ್ಕೊಳ್ತಾ ಇದ್ದಾರೆ ಅಂತದನ್ನ ನಾನು ಕೇಳ್ತಾ ಇದ್ದೀನಿ. ಈ ವೈಫೈ ಸವಲತ್ತನ್ನ ಪ್ರತಿಯೊಬ್ಬ ಬಡವನ ಕೈಯಲ್ಲಿ ಕೂಡ ಇವತ್ತ, ಮೊದಲು ನಾವು AC ಕೇವಲ ಶ್ರೀಮಂತರಿಗೆ ಇದೆ, ಕಾರು ಕೇವಲ ಶ್ರೀಮಂತರಿಗಿದೆ, ಗ್ಯಾಸು ಕೇವಲ ಶ್ರೀಮಂತರಿಗಿದೆ, ಮೊಬೈಲ್ ಸ್ಮಾರ್ಟ್ ಫೋನ್ ಬರೀ ಶ್ರೀಮಂತರಿಗಿದೆ. ಆದ್ರೆ ಕಳೆದ 4.5 ವರ್ಷದಲ್ಲಿ ಮೋದಿ ಅವರು
ಎಲ್ಲಾ ಸವಲತ್ತುಗಳು ಬಡವರಿಗೆ ಉಚಿತವಾಗಿ ಇಲ್ಲಂದ್ರೆ ಕಡಿಮೆ ದರದಲ್ಲಿ ಒದಗಿಸಿಕೊಡುವಂತ ವ್ಯವಸ್ಥೆನ ಮಾಡಲಾಗಿದೆ. ಈಗ ಮೊಬೈಲ್ ಡಾಟಾ ಮೊದಲು 30 ರೂಪಾಯಿಗೆ 1 GB ಇದ್ರ ಇವತ್ತು ನಾವು 1 ರೂಪಾಯಿ 2 ರೂಪಾಯಿಗೆ 1 GB ಇದೆ. ಇದು ಬಡವರಿಗೆ ಪರೋಕ್ಷವಾಗಿ ಆಗುವಂತ ಲಾಭ. ಹೀಗಾಗಿ ಇಂಥ ಬಹಳಷ್ಟು ಎಲ್ಲ ಕ್ಷೇತ್ರಗಳಲ್ಲಿ ಬಡವರಿಗೆ ಅನ್ಯಾಯದಿಂದ ವಂಚನೆಯಿಂದ ನಾವು ಉಳಿಸ್ಬೇಕಾದ್ರೆ ತಂತ್ರಜ್ಞಾನಕ್ಕೆ ನಾವು ಮೊರೆ ಹೋಗ್ಲೇಬೇಕಾಗ್ತದೆ. ಆ ತಂತ್ರಜ್ಞಾನಕ್ಕೆ ಮೊರೆ ಕೇವಲ ರೈಲ್ವೆ ಇಲಾಖೆ ಅಲ್ಲ, ಭಾರತದ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿಯೂ ತಂತ್ರಜ್ಞಾನನ ಬಳಸಿ ಇವತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸುಮಾರು 90,000 ಕೋಟಿ ಹಣವನ್ನ ಭ್ರಷ್ಟಾಚಾರದಿಂದ ವಂಚನೆಯಿಂದ ಉಳಿತಾಯವಾಗಿದೆ ಕಳೆದ 4 ವರ್ಷದಲ್ಲಿ ಪ್ರತಿ ವರ್ಷಕ್ಕೆ. ಆ ಒಂದು 90,000 ಕೋಟಿ ಹಣವನ್ನ ಇನ್ನಿತರ ಬಡವರ ಕಲ್ಯಾಣಕ್ಕಾಗಿ, ಬಡವರ ಅಭಿವೃದ್ಧಿಗಾಗಿ, ಬಡವರ ಆರೋಗ್ಯಕ್ಕಾಗಿ ಬಳಸ್ಕೊಂಡಿದ್ರೆ ನಮ್ಮ ಬಡವರು ಬರುವಂತ ಕೆಲವೇ ಒಂದು ದಶಕದ ಒಳಗಡೆನೆ ಎಲ್ಲರೂ ಬಡತನ ರೇಖೆಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದನ್ನ ನಮ್ಮ ಪ್ರಧಾನಮಂತ್ರಿ ಈ ತಂತ್ರಜ್ಞಾನವನ್ನ ನಮ್ಮ ಬೀದರ್ಗೆ ಬಂದಿದ್ದು ಕೂಡ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಇದೊಂದು ಉಪಯೋಗ ಆಗ್ತದೆ. ಇಲ್ಲಿಂದನೇ ನೇರವಾಗಿ ನೀವು 3G ಅದನ್ನು ಉಚಿತವಾಗಿ ಉಪಯೋಗ ಮಾಡ್ಕೊಂಡು ನೀವು ರಿಪೋರ್ಟ್ ಕಳಿಸಬಹುದು. ಅರೌಂಡ್ 200-400 मीटर सर रहेगा, 100 मीटर्स सेंटर से 100 मीटर्स, 100 200 मीटर्स रेडियस 100 मीटर्स. ಎಷ್ಟು GB कितना GB ರೆಸ್ಟ್ರಿಕ್ಷನ್ ಏನಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿ 3G or 4G 4G ಪಾಸ್ವರ್ಡ್ ಏನಲ್ಲ, ಅದು ಒಂದು ರೇಲ್ ವೈರ್ ಅಂತ ಒಂದು ನಿಮ್ಮಲ್ಲಿ ಬಂತಲ್ಲ, ಅದ್ರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಅದು ನಿಮ್ಗೊಂದು OTP ಕೊಡ್ತದೆ. OTP ಹಾಕಿದ ತಕ್ಷಣ ನಿಮಗೆ ಕನೆಕ್ಟ್ ಆಗಿಬಿಡ್ತದೆ. नगर पालिका अध्यक्ष शालिनी राजू चिंतामणि जी द्वारा ज्योति को प्रकाशित करने के साथ रंग मंदिर में आयोजित कन्नड़ और सांस्कृतिक विभाग के महिला सांस्कृतिक उत्सव को चालित किया गया। जिले के कोने कोने से आए महिलाओं का वैविध्यमय कला प्रदर्शन करने के द्वारा अपने कला को प्रदर्शित किया। रंग मंदिर में बिखरे रंग बिरंगे चित्र, कानों में गूंजते हुए मधुर गीत, जीवन शैली को दर्शाने वाले चित्र रंग मंदिर के मंच की शोभा बढ़ा रहे थे। ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಉರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಅದೇ ಪ್ರಕಾರವಾಗಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಜೊತೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲು ವೇದಿಕೆ ಮೇಲೆ ಆಸೀನರಾದಂಥ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳು,
ಮತ್ತೆ ಇಲ್ಲಿ ರಂಗಮಂದಿರದಲ್ಲಿ ನೋಡಿದ್ರೆ ಎಲ್ಲ ನಮ್ಮ ಮಹಿಳೆಯರು ತುಂಬಿ ಹೆಚ್ಚಾಗಿ ಮೀನ್ಸ್ ಜಾಸ್ತಿ ಆಗಿದೆ. ಕೂತ್ಕೊಳ್ಳೋಕ್ಕೆ ಸೀಟ್ಸ್ನೂ ಇಲ್ಲ, ಕೆಳಗಡೆನೂ ಕುಂತಿದ್ದಾರೆ ಫ್ಲೋರ್ ಮೇಲೆ. ಆದರೆ ಇದರಿಂದ ಗೊತ್ತಾಗುತ್ತೆ ನಮ್ಮ ಮಹಿಳೆಯರು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಪ್ರತಿಯೊಂದು ಗ್ರಾಮದಿಂದ ಬಂದಿದ್ದ ಜಾನಪದ ಮತ್ತು ಎಲ್ಲ ಕಲಾವಿದರು ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ನೀವೆಲ್ಲ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಸ್ತ್ರೀ ಅಂದರೆ ಸೃಷ್ಟಿ. ಆ್ಯಕ್ಚುಲಿ ಸ್ತ್ರೀ ಇಲ್ಲೋದ್ರೆ ಏನೂ ಇಲ್ಲ, ಜಗತ್ತೇ ಇಲ್ಲ. ನಾವೇ ವಿಚಾರ ಮಾಡಿದ್ರೆ ಸ್ತ್ರೀಯರು ಇವತ್ತು ನಾಳೆ ಮಹಿಳೆಯರು ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಇಂಡಿಯಾದ ಡಿಫೆನ್ಸ್ ಮಿನಿಸ್ಟರ್ನು ಒಂದು ವುಮೆನ್ ಇದ್ದಾರೆ. ಡಿಫೆನ್ಸ್ ಅಂದರೆ ನಮ್ಗೆ ಆ್ಯಕ್ಚುಲಿ ವಿ ಆರ್ ಅಫ್ರೇಡ್ ಆಫ್ ದಟ್, ಹೌದಾ? ಪ್ರತಿಯೊಂದು ಫೀಲ್ಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ. ಮತ್ತು ಸ್ತ್ರೀಯರು, ಮಹಿಳೆಯರು ಸಂಘ ಸೇವೆಗಳಾಗಲಿ, ಸಾಹಿತ್ಯ ಆಗಲಿ, ನಾವು ಈಗಾಗಲೇ ರಂಗಮಂದಿರದಲ್ಲಿ ಒಂದು ನಮ್ಮ ಪೋಯಿಟರ್ಸ್ ಪ್ರೋಗ್ರಾಮ್ನು, ಲೇಡೀಸ್ ಪೋಯಿಟರ್ಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಪ್ರತಿಯೊಂದು ಫೀಲ್ಡ್ನಲ್ಲಿ ನಮ್ಮ ಲೇಡೀಸ್ ಮುಂದೆ ಬರಬೇಕು. ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ನಾನು ಪಾಲಿಟಿಕ್ಸ್ನಲ್ಲಿ ಬರಬೇಕಂದ್ರೆ ಯಾವಾಗಲೂ ವಿಚಾರ ಮಾಡಿಲ್ಲ, ಆ ವಿಚಾರನೇ ಇರಲಿಲ್ಲ. ಆದರೆ ಇವತ್ತು ನಾನು CMC ಪ್ರೆಸಿಡೆಂಟ್ ಆಗಿದ್ದರಿಂದ ನಮ್ಮ ಫ್ರೆಂಡ್ ಸರ್ಕಲ್ CMCಗೆ ಬರಬೇಕಂದ್ರೆ ಆ್ಯಕ್ಚುಲಿ ಲೇಡೀಸ್ ಹಿಂದೆ ಆಗ್ತಿದ್ರು, ಲೇಡೀಸ್ ಯಾವಾಗಲೂ ಬರ್ತಾ ಇದ್ದಿಲ್ಲ. ಆದರೆ ಈಗ ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ನೀನು ಆಫೀಸ್ನಲ್ಲಿ ಇದೆಯಾ, ನಾವು ಬರಬೇಕಂತ ವಿಚಾರ ಮಾಡ್ತೀವಿ ಅಂತಾರೆ. ಆದರೆ ಆ ಥರ ನಾವು ಮೀನ್ಸ್ ಅಂಜಬಾರ್ದು, ಎದಕ್ಕೂ ಬರಬೇಕಂದ್ರೆ ನಾವು ಮುಂದೆ ಬಂದರೆ ಎಲ್ಲ ನಮ್ಮ ಲೇಡೀಸ್ ಬಹಳ ಮೇಲೆ ಹೋಗ್ಬೋದು, ಹೌದಾ? ಈಗ ನಾವು ಇಲ್ಲಿ ಬಹಳಷ್ಟು ಲಂಬಾಣಿ ಅವರು ಇದ್ದಾರೆ. ಅವರು ಏನು ಹಾಡು ಆಡ್ತಾರೆ, ಆ ಡ್ಯಾನ್ಸ್ ನಮಗೆ ಯಾರಿಗೂ ಬರಲ್ಲ, ಹೌದಾ? ಅದು ಬರಲೇ. ಆ ಡ್ರೆಸ್ಸಿಂಗ್ ಆಗಲಿ, ನಾವು ಓನ್ಲಿ ಎಲ್ಲಾದರೂ ಕಲ್ಚರಲ್ ಪ್ರೋಗ್ರಾಮ್ಸ್ನಲ್ಲಿ ಈ ಥರ ಡ್ರೆಸ್ ಹಾಕೊಂಡು ಮಾಡಿದ್ರು ನಾವು ಅವಾಗೇ ಗೊತ್ತಾಗುತ್ತೆ ಅದು ನಾವಿಲ್ಲ ಅಂತ. ಇವತ್ತು ನಾವು ನಮ್ಮ ಬೀದರ್ನಲ್ಲಿ ದಸರಾಗೆ ದಾಂಡಿಯಾ ಪ್ರೋಗ್ರಾಮ್ಸ್ ಆಗಲಿ, ಪ್ರತಿಯೊಂದು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂಥ ಪ್ರೋಗ್ರಾಮ್ಸ್ ನಾವು ಪ್ರತಿಯೊಂದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ನಾವು ನಮ್ಮ ಬೀದರ್ನಲ್ಲಿ ಮಹಿಳೆಯರ ಯೂನಿಟಿ ತೋರಿಸ್ಕೋಬೋದು. ಆದರೆ ಸ್ವಲ್ಪ ಜನ ನಮಗೆ ಮೀನ್ಸ್ ಒಂದೊಂದು ಮನೆಯಲ್ಲಿ ಸ್ವಲ್ಪ ನಮ್ಗೆ ಬ್ಯಾಕ್ ಇದು ಮಾಡ್ತಾ ಇರ್ತಾರೆ, ನಿಮ್ಗೇನು ಗೊತ್ತಾಗುತ್ತೆ ಅಂತಾರೆ. ಆದರೆ ಇಲ್ಲ, ನಾವು ಏನು ಕೆಲಸ ಮಾಡಿದ್ರು ಪರ್ಫೆಕ್ಟ್ ಮೀನ್ಸ್ ಮನೆಯಲ್ಲೇ ಆಗಲಿ. ಇವತ್ತು ನನಗೆ 2 ಪ್ರೋಗ್ರಾಮ್ಸ್ ಅಟೆಂಡ್ ಆಗೋದಿದ್ದು, 10 o'clock ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡೀನಿ. ಆದರೂ ನಾವು ಯಾವಾಗ 6 o'clock ಎದ್ದು ಅಡುಗೆ ಮಾಡಿ ಅಲ್ಲೂ ಮನೆಗೆ ಎಲ್ಲರಿಗೆ ಕೊಟ್ಟು ಇಲ್ಲಿ ಬಂದು ಮತ್ತೆ ಇನ್ನೂ ಅಟೆಂಡ್ ಮಾಡ್ತೀವಿ, ಹೌದಾ? ಆದರೆ ಜೆಂಟ್ಸ್ ಅದು ಮನೆಗೆ ಮಾಡೋಕ್ಕಾಗಲ್ಲ. ಅವ್ರು ಎದ್ದ ತಕ್ಷಣ ಪೇಪರ್ ಹಿಡ್ಕೊಂಡು ಕೊಡ್ತಾರೆ, ಹೌದಾ? ನಾವೇನು ಮಾಡ್ತೀವಿ, ಲೇಡೀಸ್ ಮನೆಯಲ್ಲೂ ಮಾಡ್ತೀವಿ. ನಾವು ಅವರಿಗೆ ಊಟ ಕೊಟ್ಟು ನಾವು ಹೊರಗೆ ಬಂದು ಮತ್ತೆ ನಾವು ಹೊರಗೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಈ ಥರ ನಮ್ಮ ಲೇಡೀಸ್ನಲ್ಲಿ ಬಹಳಷ್ಟು ನಾವು ಸ್ಟ್ರಾಂಗ್ ಇದ್ದೀವಿ, ಹೊರಗೂ ಮಾಡ್ತೀವಿ, ಮನೆಯಲ್ಲೂ ಮಾಡ್ತೀವಿ. ಏನು ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತೀವಿ. ನಡರಾತ್ರಿಯಾಗ ಎದ್ದು ಮಾಡ್ಕೋತೀವಿ, ಹೊತ್ತು ಎದ್ರು ಮಾಡಿ ಬರ್ತೀವಿ. ಇನ್ನು ಇಲ್ಲೇ ರಂಗಮಂದಿರ ದಾಟಿರ್ತೀವಿ, ಶರಗ್ ಗಂಟು ಕಟ್ಕೋತೇ ಹೋಗಿರ್ತೀವಿ, ಇಲ್ಲ ಪಿನ್ ಬಿಚ್ಕೋತ ಹೋಗಿರ್ತೀವಿ. ಯಾಕಂದ್ರೆ ಮತ್ತೆ ಅಡುಗೆ ಮನೆ ಹೋಗ್ಬೇಕಲ್ಲ, ಚಹಾ ಮಾಡಿಕೊಟ್ಟಿಲ್ಲ, ಊಟ ಮಾಡಿಕೊಟ್ಟಿಲ್ಲ, 108 ಅವೆಲ್ಲವನ್ನು ನೋಡಿಕೊಂಡು ಆ ಸಂಸ್ಕೃತಿ ಉಳ್ಸಾಕತ್ತೀವಲ್ಲ, ಆ ಸಂಸ್ಕೃತಿಯೇ ನಮ್ಮನ್ನು ಬೆಳೆಸ್ಯದ, ಆ ಸಂಸ್ಕಾರವೇ ನಮ್ಮನ್ನು ಇಷ್ಟು ಎತ್ತರಕ್ಕೆ ತಂದದ. ಆ ಸಂಸ್ಕೃತಿ ಸಂಸ್ಕಾರ ಇರೋದ್ರಿಂದ ನಾನು ಇಷ್ಟು ಜನರ ಎದುರಿಗೆ ಮಾತಾಡಲಿಕ್ಕೆ ಶಕ್ಯ. ಇಲ್ಲ ಅಂದ್ರೆ ನಾನು ಅಡುಗೆ ಮನೆಯಾಗೆ ಒಲಿ ಊದ್ಕೋತ ಕೂಡ್ತಿದ್ದೆ. ಆದ್ರೆ ಸಂಸ್ಕಾರ ಸಂಸ್ಕೃತಿ ಏನದ ಅದನ್ನು ನನಗೆ ಬೆಳೆಸ್ತದೆ. ಆ ಬೆಳೆಸುವ ಕ್ರಿಯೆಯಲ್ಲಿ ಸಮಾಜ ಭಾಗಿಯಾಗ್ತದಲ್ಲ, ಆವಾಗ ಇಷ್ಟೆಲ್ಲ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. 2018-19वें साल के HKIDB योजना में युवा सशक्तिकरण, क्रीड़ा सचिव तथा बीदर शासक रहीम खान जी के अनुदान में प्रतापनगर के वार्ड नंबर 17 में 10 लाख के CC रोड तथा नाला अभिवृद्धि कामगारी को कांग्रेस मुखंड अजीज खान जी के उद्घाटन के साथ 5 लाख के 2 CC रोड और नाला कामगारी योजना को चालित किया गया। और उन्होंने कहा, कॉलोनी के मुखंड और लोगों के सुविधा के लिए रहीम खान जी इस अभिवृद्धि कामगारी को शुरू किया है।
ನಮ್ಮ ಸ್ವಾಮಿ ಕೌನ್ಸಿಲರ್ ಅವರಿಗೆ ಭಾಳ ಧನ್ಯವಾದಗಳು ಮತ್ತು ನಮ್ಮ ವೀರಶೆಟ್ಟಿ ಕೌನ್ಸಿಲರ್ ಅವರಿಗೆ ಭಾಳ ಧನ್ಯವಾದಗಳು. ಅವರು ಭಾಳ ಬಂದು ಕಷ್ಟಪಟ್ಟು MLA ಸಾಬ್ ಮಿನಿಸ್ಟರ್ ರಹೀಮ್ ಖಾನ್ ಅವರು 10 ಲಕ್ಷ ಇದು ಅನುದಾನ ಇಟ್ಟಿದ್ದಾರೆ HKRDವಿಲಿಂದ. ಇದು 2 ಭಾಗಗಳಿಂದ ಡಿವೈಡ್ ಮಾಡಿದ್ದಾರೆ. ಎಲ್ಲರೂ ಈ MI ಆಫೀಸ್ ಹತ್ರ ರೋಡ್ ಆಗಿದೆ, ಎಲ್ಲರಿಗೆ ಮಂದಿಗೆಲ್ಲ ಅನುಕೂಲ ಆಗಿದೆ. ಅವರು ಭಾಳ ವರ್ಷದಿಂದ ಇಲ್ಲಿ ರೋಡ್ ಇದ್ದಿಲ್ಲ, ಅವರಿಗೆ ಭಾಳ ಅನುಕೂಲ ಆಗಿದೆ. ಈ 2 ಮಾತು ಹೇಳಿ ನಾ ಧನ್ಯವಾದ ಹೇಳ್ತೀನಿ. ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ HKRDB ಸ್ಕೀಮಲ್ಲಿ ನಾವು ಲ್ಯಾಂಡ್ ಆರ್ಮಿಯಿಂದ ಸುಮಾರು 20 ವರ್ಕ್ಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಇದು 5ನೇ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಇದರ ಗುದ್ದಲಿ ಪೂಜೆಯಲ್ಲಿ ನಮಗೆ ರೆಸ್ಪೆಕ್ಟೆಡ್ ಅಜೀಜ್ ಖಾನ್ ಸರ್ ಬಂದಿದ್ದಾರೆ, ಹಾಗೂ ವೀರಶೆಟ್ಟಿ ಪಾಟೀಲ್ ಸರ್ ಬಂದಿದ್ದಾರೆ, ಸ್ವಾಮಿ ಸರ್ ಕೂಡ ಬಂದಿದ್ದಾರೆ. ಸೊ ಇದು ನಮ್ಮದು 5ನೇ ವರ್ಕ್ ಸ್ಟಾರ್ಟ್ ಆಗ್ತಾ ಇದ್ದು ಸಕ್ಸಸ್ಫುಲಿ ನಾವು ಆಲ್ ದ ವರ್ಕ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ರಹೀಮ್ ಖಾನ್ ಸರಿಗೆ, ನಾವು ಸಚಿವರಾದ ರಹೀಮ್ ಖಾನ್ ಸರಿಗೆ ತುಂಬ ಧನ್ಯವಾದಗಳನ್ನು ತೋರಿಸ್ತೀವಿ. ಇದು 10 lakhs ವರ್ಕ್ ಇದ್ದು 2 ಭಾಗದಲ್ಲಿ ಡಿವೈಡ್ ಆಗಿದೆ. ಸೊ ಇದು ನಾವು ಫಸ್ಟ್ ವರ್ಕ್ ಇದು ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಫಸ್ಟ್ ಪಾರ್ಟ್. लिली रोज एजुकेशन सोसाइटी स्पर्श पब्लिक स्कूल बीदर आईटेक कंप्यूटर एजुकेशन सेंटर के सहभागित्व में नया कमान के पास 3 दिन के उत्सव को आयोजन किया गया है। उत्सव के निमित्त महिलाओं के लिए मेहंदी, रंगोली और चित्रकला प्रदर्शन का आयोजन भी किया गया। उत्सव के पहले दिन के मेहंदी स्पर्धा को विधान परिषद सदस्य अरविंद अरलीजी द्वारा उद्घाटित किया गया। स्पर्धा के तहत प्रथम, द्वितीय और तृतीय स्थान पाए गए महिलाओं को नगद रूप में प्रोत्साहन भी दिया गया। और एक बार ऑल द बेस्ट करता हूँ, क्योंकि इसमें जीत हार का महीना नहीं रखता। आप पार्टिसिपेट कर रहे हैं, यही बड़ी बात है। आप बाहर आके जो कंपटीशन कर रहे हैं वही बड़ी बात है। वही कंपटीशन ही आपका जीत है। जीतना कोई, अब कोई जीतने में कोई 1-2 आ सकते हैं, बाकी के लोग नाराज़ नहीं होना चाहिए। और जो जीते हैं उनसे आप कंपटीशन करना, वैरत पर नहीं करना, तो मुखालिफ नहीं करना, क्योंकि हमको उनसे भी आगे बढ़ना है। ये सोच के आप और ज़्यादा मेहनत करके और मेहंदी में ज़्यादातर रंग लाना चाहिए आप भी, और बहुत खुशी से ये काम करना चाहिए। अब इसमें कोई हमारा दोस्त है तो वो ज़्यादा अच्छा है तो उससे जलना नहीं, आप उससे भी ज़्यादा करने का सोच रखना चाहिए, और दूसरा कुछ नहीं। और यहाँ पे रंगोली के अलावा दूसरा रंगोली और मेहंदी ड्राइंग कर रखे हैं, बहुत बढ़िया बात है। ये आम खास हमारे हिंदुस्तानी के एक रंगोली हो या मेहंदी हो या ड्राइंग का हो, पिछले ज़माने में भी ये था, अभी भी हमारे पास संस्कृति बचा हुआ है। वो संस्कृति बचाने के लिए नवीन काम कर रहे हैं, और उस काम के लिए मैं मन के साथ और उनके टीम के साथ दिन रात उनके साथ रहूँगा। उनको तन मन से मैं सपोर्ट दूँगा, और आप सबको भी और 1 या 2 या सिर्फ 3, बस 3 ही तक है। तो बाकी सब लोग, सर ने जो बात बताई बहुत अच्छी है, करोड़ों में एक बात बताया वो ये बोल रहे हैं कि
कंपटीशन तो 3 लोगों के लिए ही है, बाकी सब लोग बाद में उनको अपने दिल से अच्छे से और मेहनत करके वो आगे आए। तो आपको फिर से एक मौका मिलता है कि ये जो अरविंद अली साहब ने जो बात बताई है कि वो बहुत अच्छी है, सब लोगों के लिए एक लेसन है। तो बस मैं यही कहना चाहूँगी कि आप सब लोग अच्छे से मेहंदी लगवाइए और अच्छे से डलवाइए, फिर उसके बाद इंशाल्लाह आप भी एक अच्छे मुकाम पर होंगे, आपको एक बार फिर से सीखने का मौका मिलेगा। थैंक यू सो मच। उसको सक्सेसफुल करने के वास्ते आप लोग क्या है कंपटीशन में, ये कंपटीशन का मकसद क्या है, जो भी लोग घर पे है, जो एजुकेशन वाले नॉन एजुकेशन वाले हैं, वो लोग को पॉपुलैरिटी मिलना, वो टॉप 10 को चुनने का है, उनको इंटरनेशनल ISO रजिस्ट्रेशन देने का है, जिससे आपको फ्यूचर में सपोर्ट हो ना। इससे पहले ऐसा कंपटीशन कभी देखेंगे आप ना, इंशाल्लाह इसके बाद कभी देखने को ऐसा मिलेगा जो रोड शो होने वाला है। ओके, थैंक यू ऑल ऑफ यू और थैंक यू हमारे चीफ सहकार और जिला प्रभारी सचिव श्री बंडप्पा खाशमपुरी जी पुलिस वरिष्ठ अधिकारी दफ्तर में आयोजित सुद्धिगोष्ठी को संबोधित करते हुए कहा, बीदर जिला नागरिक विमानयान प्रारंभ होने के लिए JMR कंपनी जी द्वारा रजामंदी दिया गया है। आने वाले अगले 1 महीने के अंदर बीदर से नागरिक विमानयान प्रारंभ होने का विश्वास दिलाया। सिद्धगंगा मठ के डॉक्टर शिवकुमार स्वामी जी को भारत रत्न न मिलने के तहत सचिव ने अफसोस जताया तथा कन्नड़ भवन पत्रिका भवन निर्माण के बारे में भी सचिव द्वारा बताया गया। ಇನ್ನೊಂದು ಸಿಹಿ ಸುದ್ದಿ ಹೇಳ್ತೀನಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ನಿಮ್ಮ ಮಾಧ್ಯಮ ಭವನ ಪತ್ರಿಕಾ ಭವನ ಏನಿತ್ತು, ನಾನು ನಿಮ್ಮ ಪತ್ರಿಕಾ ದಿನಾಚರಣೆಯಲ್ಲಿ ನೀವು ಹೇಳಿದ್ರಿ ನಮ್ಮ ಅಶೋಕ್ ಕರಂಜಿ ಅವರು ಅದು ಯಾವುದು ಏನೋ ಅಪ್ರೂವಲ್ ಆಗಲ್ಲ ಹೊಂಟದ ಅಂತೇಳಿ, ಮಾನ್ಯ ಅವ್ರು ಬಂದಾಗ 2-3 ಸಲ ಫೋನ್ ಮಾಡಿ ಅದಕ್ಕೆ ಅಪ್ರೂವಲ್ ಇಸ್ಕೊಟ್ಟಿದ್ದೀನಿ, ಈಗ ಬಂದದ, ಈಗ ಭವನ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, 25 ಲಕ್ಷ ರೂಪಾಯಿ ನಂಬಲ್ಲಿ ಅದಕ್ಕೆ ಅದಾವ, ಬಾಕಿ 75 ಲಕ್ಷ ರೂಪಾಯಿದು ಅವತ್ತೇ ನಾನು ಲೆಕ್ಕ ಕೊಟ್ಟಿದ್ದೆ, ಯಾವ್ಯಾವ ಶಾಸಕರು MLCಗಳು ಏಟೇಟ್ ಕೊಡಬೇಕು ಅಂತೇಳಿ, ಆ 75 ಲಕ್ಷ ರೂಪಾಯಿ ತೊಗೊರಿ, ಫಸ್ಟ್ ಕ್ಲಾಸ್ 1 ಕೋಟಿ ರೂಪಾಯಿದು ನಮಗೆ ಭೀ ಹಿಂದೆ ಬೀದರ್ ಪತ್ರಿಕಾ ಭವನ ಅಂತೇಳಿ ಬರೋಂಥ ಅವಕಾಶ ನೀವು ಮಾಡಿಕೊಡ್ರಿ ಅಂತ ನಿಮಗೆ ಹೇಳಕ್ಕೆ ತುಂಬ ಚೆನ್ನಾಗಿ ಆಗ್ತಾಯಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ BSSKದು ಏನಂತಂದರೆ ನಿಜಕ್ಕೂ ನಾನು ಹೆಮ್ಮೆ ಪಡಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗೆ ಮಾನ್ಯ ಫೈನಾನ್ಸು ನಮ್ಮ ಮೀಟಿಂಗ್ನಲ್ಲಿ ಹೇಳಿದೆ, ಯಾವ ಅಧಿಕಾರಿನೂ 3 ಕೋಟಿ ಬೇಕು ಇದಕ್ಕೆ ರಿಪೇರಿಗೆ ಅಂತ ಹೇಳಿದರು. ಇವತ್ತು ಅಂಥದ್ರಲ್ಲಿ ನನಗೆ ಗೊತ್ತಿತ್ತದು ಏನದ ಅಂಥೇಳಿ, ಅದಕ್ಕೆ ಯಾವತ್ತ ನಾನು 20 ಕೋಟಿ ಶ್ಯಾಂಕ್ಷನ್ ಆಗಿ ಆ ಪ್ರೊಸೀಜರ್ ನಮಗೆ ಗೊತ್ತಿತ್ತು, ಈ ಫ್ಯಾಕ್ಟ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇಮ್ಮಿಡಿಯೇಟ್ 1 ಕೋಟಿ ಅದು ಔಟ್ ಆಫ್ ದಿ ಇದು ಹೋಗಿ ಕಮಿಷನರ್ನಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ದು ಕಮಿಷನರ್ನಿಂದ ಆ 1 ಕೋಟಿದಲ್ಲಿ 65 ಲಕ್ಷ ರೂಪಾಯಿದಲ್ಲಿ ಇವತ್ತು ಆ ಫ್ಯಾಕ್ಟ್ರಿ ಚಾಲುವಾಗಿದೆ. ನಿಜಕ್ಕೂ ನಮ್ಮ ಅಲ್ಲಿಂದ ಕಾರ್ಮಿಕರು ಸ್ಟಾಫಿಗೆ ಆಮೇಲೆ ನಮ್ಮ ರೈತರಿಗೆ, ಮೊದಲನೇ ಕಾರ್ಮಿಕರು ಸ್ಟಾಫಿಗೆ ಯಾಕೆ ಧನ್ಯವಾದ ಹೇಳ್ತೇನೆಂದರೆ ಅವ್ರು ಅಷ್ಟೇ ಒಂದು ಲಿಮಿಟಲ್ಲಿ. ಮತ್ತು ನನಗೆ ಈ ಸಿಸ್ಟಮ್ನಲ್ಲಿ ಬೇಜಾರು ಏನಾಗ್ತಾಯಿದೆ ಅಂತಂದರೆ, ಅದು ಮುಖ್ಯಮಂತ್ರಿಗಳು ನಮಗೆ ಗೊತ್ತಿದೆ, ಪಾಪ ನಮ್ಮ ರಾಜಶೇಖರ್ ಪಾಟೀಲ್ರು ಇದ್ದರು ಅದರಲ್ಲಿ ಇವತ್ತು. ಆಮೇಲೆ ಉಡಾನ್ ಬಗ್ಗೆದಾಗ ಈಗ ಆಲ್ರೆಡಿ ಒಂದು 10 ದಿವಸ ಮೊದಲ 3 ಮಾತಾಡಿದ್ದೀನಿ ನಾನು. ಒಂದು GMRದವ್ರಿಗೆ ಮಾತಾಡಿದ್ದೀನಿ, ಒಂದು KIDBದವ್ರಿಗೆ ಮಾತಾಡಿದ್ದೀನಿ, ಇನ್ನೊಂದು ನಮ್ಮ ಬೆಂಗಳೂರು ಸಂದೀಪ್ ದವೆಗೆ ಮಾತಾಡಿದ್ದೀನಿ. ಎಲ್ಲರೂ ಅಂಡರ್ ರೈಟ್ ಡೈರೆಕ್ಷನ್ನಲ್ಲಿದ್ದಾರೆ. ಈಗ ಆಲ್ರೆಡಿ ಆ ಅಗ್ರಿಮೆಂಟ್ ಸ್ಟೇಜಲ್ಲಿದೆ. ಆಮೇಲೆ GMRದವರು ಈಗ ಒಂದು ಹೊಸ ಮ್ಯಾಪ್ ಕಳಿಸಿದ್ದಾರೆ. ಈಗೇನು ನಾವು ಅಲ್ಲಿ ಟರ್ಮಿನಲ್ ಮಾಡಿಟ್ಟಿದ್ದೀವಿ, ಆ ಟರ್ಮಿನಲ್ ಮುಂದಿನ ದಿನಗಳಲ್ಲಿ ಸಣ್ಣದಾಗುತ್ತೆ, ಈಗೇ ಮಾಡೋ ಟೈಮ್ನಾಗ ಸ್ವಲ್ಪ ದೊಡ್ಡದು ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನಂದೆ ಮತ್ತು ದೊಡ್ಡದಂದು ಅದು ಇದು ತೋಲ್ ಮುಂದಕ್ಕೆ ಹೋಗ್ಯಾತು, ಇಲ್ಲ ನಾವು ಭಾಳ ಸ್ವಲ್ಪ ಮೈನರ್ ಚೇಂಜಸ್ನಿಂದ ನಾವು ಅವ್ರ ಜನ ಬಂದು ಈಗ ಆಲ್ರೆಡಿ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರ. ಹಾಗಾಗಿ ಎಲ್ಲ ಇದರಲ್ಲಿ ನಡೀತಾ ಇದೆ. ನನಗೆ ಅನ್ಸ್ಬಿಟ್ಟಿಗೆ ಇನ್ನೊಂದು 2 ತಿಂಗಳು ಆಗ್ಬೋದು ಅಂತ ನನಗೆ ನಿರೀಕ್ಷೆ. ನಮ್ಮದು ಎಲ್ಲರದು ಒಂದು ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇತ್ತು. ಸಿದ್ಧಗಂಗಾ ಶ್ರೀಗಳ ತಮ್ಮ
ಒಂದು ಸುದೀರ್ಘ ಅವಧಿಯಲ್ಲಿ ಬಹಳಷ್ಟು ಸಾಮಾಜಿಕ ಕಾಳಜಿ ಹಿಡ್ಕೊಂಡು ಶಿಕ್ಷಣದ ಒಂದು ದೊಡ್ಡ ಕ್ರಾಂತಿಕಾರಿ ಹರಿಕಾರರು ಎಂಬ ನಿಟ್ಟಿನಲ್ಲಿ ಅವರಿಗೆ ಭಾರತ ರತ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಅದು ಒಂದು ಕ್ಯಾಂಪೇನ್ ಆಯಿತು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಏನು ನಿನ್ನೆ 3 ಭಾರತ ರತ್ನ ಅನೌನ್ಸ್ ಮಾಡಿದೆ, ಅದು ತಪ್ಪು ಹೋಗಿದೆ. ಅದಕ್ಕೆ ನಮಗೂ ಒಂದು ಸ್ವಲ್ಪ ಬೇಜಾರಾಯಿತು. ಆಮೇಲೆ ಶ್ರೀಗಳದ ಭಾರತ ರತ್ನ ಕೊಡ ಸಬ್ಜೆಕ್ಟ್ ಇವತ್ತಿಗೂ ಜೀವಂತಿದೆ, ಅದಕ್ಕೂ ನಾವು ಇವತ್ತಿಗೂ ಒತ್ತಾಯ ಮಾಡ್ತೀವಿ. और इसी के साथ आज का समाचार समाप्त होते हैं। अगले समाचार के साथ फिर मुलाकात होगी, तब तक के लिए मैं प्रशांत कुमार आपसे इजाज़त चाहता हूँ। धन्यवाद।